ತಾಲೂಕು ಹಾಗೂ ಹೊಸಕೋಟೆ ತಾಲೂಕಿನ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಎಲ್ಲ ಸ್ವಯಂ ಸೇವಕರಿಗೆ ಇವತ್ತು ಒಂದು ದಿನ ಒಂದು ತರಬೇತಿ ಕಾರ್ಯಕ್ರಮ ಮಾಡಿದ್ದು. ಈ ಒಂದು ಕಾರ್ಯಾಗಾರದಲ್ಲಿ ದಿ ಸೇಫ್ಟ್ ಫೈರ್ ಆ್ಯಂಡ್ ಸೇಫ್ಟಿ ಅಕಾಡೆಮಿಯ ಒಂದು ಬೆಂಗಳೂರು ಅವರಿಂದ ಇವತ್ತೊಂದು ತರಬೇತಿ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಾಗಾರದಲ್ಲಿ ಏನು ಮುಖ್ಯ ಉದ್ದೇಶ ಏನು ಅಂದರೆ, ಈಗ ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರಿಗೆ ರೋಡಲ್ಲಿ ಹೋಗುವಾಗ ಇನ್ ಕೇಸ್ ಯಾರಿಗಾರು ಆಕ್ಸಿಡೆಂಟ್ ಆಗಿರೋ ಸಂದರ್ಭದಲ್ಲಿ ಅಥವಾ ಯಾರಿಗಾರು ಹೃದಯಾಘಾತ ಆದಾಗ ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು, ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರಿಗೆ ಒಂದು ಪ್ರಾಯೋಗಿಕವಾಗಿ ತರಬೇತಿ ಕೊಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಅವರಿಗೆ ಪ್ರಾಯೋಗಿಕವಾಗಿ ಒಂದು ತರಬೇತಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಶ್ರೀಯುತ ಮಹೇಶ್ ಸರ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ 2 ತಾಲೂಕಿನಿಂದ ಸುಮಾರು ಒಂದು 80 ಜನ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ತರಬೇತಿ ತಗೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ